ಸಾಧನೆ ಬಿಂಬಿಸುವ ಆತುರದಲ್ಲಿ ಅರ್ಧ ಸಿದ್ಧವಾದ ಕಟ್ಟಡ ಉದ್ಘಾಟನೆ ಆಗಿದೆ. ಆದರೆ ಕಾಮಗಾರಿ ಇನ್ನೂ ಪೂರ್ಣಗೊಂಡೇ ಇಲ್ಲ. ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ಕೂಡ ಪ್ರವಾಸಿ ಮಂದಿರ ಉದ್ಘಾಟನೆಯಾಗಿದೆ ಹಾವೇರಿಯಲ್ಲಿ. ಅದು ಸಿಎಂ ಅವರ ಕಡೆ. ಹಾವೇರಿಯಲ್ಲಿ ನಡೆದ ಸಮಾವೇಶದ ವೇಳೆ ಉದ್ಘಾಟನೆ ಮಾಡಲಾಗಿದೆ. ಆದರೆ ಆ ಕಟ್ಟಡ ಪರಿಪೂರ್ಣವಾಗಿ ಸಿದ್ಧ ಆಗಿಲ್ಲ. ಅಟ್ಲೀಸ್ಟ್ ಸಿಮೆಂಟ್ ಇಂದ ಪ್ಲಾಸ್ಟರ್ ಕೂಡ ಆಗಿಲ್ಲ ಅನ್ನೋ ಆರೋಪ ಇದೆ. ರಟ್ಟಿಹಳ್ಳಿಯಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ನಿರ್ಮಾಣ ಆಗ್ತಾ ಇದೆ ಇನ್ನು ಕೂಡ. ಕಟ್ಟಡದ ನಿರ್ಮಾಣದ ಕ್ರೆಡಿಟ್ ಸಲುವಾಗಿ ಶಾಸಕರಿಂದ ಎಡವಟ್ಟನ್ನು ಮಾಡಿಕೊಳ್ಳಲಾಗಿದೆ ಅಂತ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಿರೇಕೆರೂರು ಕಾಂಗ್ರೆಸ್ ಶಾಸಕ ಯುವಿ ಬಣಕಾರ್ ಅವರ ಎಡವಟ್ಟಿದು. ಇದು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಕಟ್ಟಡದ ಮುಂಭಾಗದಲ್ಲಿ ಮಾತ್ರ ಸುಣ್ಣ ಬಣ್ಣ ಬಳಿಯಲಾಗಿದೆ. ಇನ್ನು ಮುಂದುಗಡೆ ಜಲ್ಲಿ ಕಲ್ಲು ಬೇಕಾದಂಥ ಸಾಮಗ್ರಿಗಳನ್ನು ಅಲ್ಲಿ ಹಾಕಲಾಗಿದೆ. ಪರಿಪೂರ್ಣವಾಗಿ ಮುಗಿದಿಲ್ಲ. ಮೊನ್ನೆ ಏನು ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಾಧನಾ ಸಮಾವೇಶ ನಡೀತು. ಅಲ್ಲಿ ಉದ್ಘಾಟನೆಗೊಂಡಿದೆ ಈ ಒಂದು ಕಟ್ಟಡ ಕೂಡ. ಹಾವೇರಿಯಲ್ಲಿ ಭಾರಿ ದೊಡ್ಡ ಒಂದು ಸಮಾವೇಶ ಆಗಿದೆ. 1000 ದಿನಗಳ ಸಂಭ್ರಮ ಅಂತೆ. ಅದು 1000 ದಿನಗಳ ಸಂಭ್ರಮ ಅಲ್ಲ, 1000 ದಿನಗಳ ಸುಳ್ಳಿನ ಸರಮಾಲೆಯ ಸಂಭ್ರಮ. 1000 ದಿನಗಳ ಭ್ರಷ್ಟಾಚಾರದ ವೈಭವೀಕರಿಸಿದ ಒಂದು ಸಂಭ್ರಮ. 1000 ದಿನದ ಆರ್ಥಿಕ ದಿವಾಳಿಯ ಸಂಕೇತ ನಿನ್ನೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾರು ಸತ್ತೋಗಿರ್ತಾರೆ ಅವರಿಗೆ ವಾರಸುದಾರರಿಗೆ ಆಟೋಮೆಟಿಕ್ ಆಗಿ ಈಗಾಗಲೇ ಉದಾರ ಬಂದಿದ್ದಾರೆ. ಉದಾರ ಬಂದಿದ್ದಕ್ಕೆ ಅವ್ರಿಗೆ ಇವರು ಪಟ್ಟ ಕೊಡೋದು. ಅಪ್ಪನ ಆಸ್ತಿ ಮಗನಿಗೆ ಹೋಗೋದಕ್ಕೆ ಆಟೋಮೆಟಿಕ್ ಆಗಿ ಏನು ಹೋಗ್ತದೆ, ಅದಕ್ಕೆ ಇವರು ಪಟ್ಟ ಕೊಡುವಂಥ ಕೆಲಸ ಮಾಡಿದ್ದಾರೆ. ಪಟ್ಟಾದಾರರು ಯಾರು ಇದ್ದಾರೆ, ಫಲಾನುಭವಿಗಳು, ಅವರ ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಹಣ ವಸೂಲಿತೆ ಆಗಿದೆ. 5,000ದಿಂದ 10,000ದವರೆಗೆ ಒಬ್ಬೊಬ್ಬ ಫಲಾನುಭವಿಗಳ ಕಡೆಯಿಂದ ಇವತ್ತು ಹಣವನ್ನು ವಸೂಲಿ ಮಾಡಿ. ತಮಿಳುನಾಡಿನ ಶ್ರೀ ವಿಲ್ಲಿಪುತ್ತೂರು ಜಿಲ್ಲಾ ನ್ಯಾಯಾಲಯದಲ್ಲಿ ವಿಲಕ್ಷಣ ಘಟನೆಯೊಂದು ನಡೆದು ಹೋಗಿದೆ. ವಿರುಧನಗರ ಜಿಲ್ಲೆಯ ಶ್ರೀ ವಿಲ್ಲಿಪುತ್ತೂರು ನ್ಯಾಯಾಲಯಕ್ಕೆ ನುಗ್ಗಿದಂಥ ವ್ಯಕ್ತಿಯೊಬ್ಬ ನ್ಯಾಯಾಧೀಶರ ಮೇಲೆ ಕುಡುಗೋಲು ಎಸೆದಿದ್ದಾನೆ. ಬಾಲಮುರುಗನ್ ಹಾಗೂ ಮನೀಶ್ವರಿ ನಡುವೆ ಕೌಟುಂಬಿಕ ಕಲಹ ನಡೀತಾ ಇತ್ತು. ಈ ಕಲಹದ ಹಿನ್ನೆಲೆಯಲ್ಲಿ ನಿನ್ನೆ ವಿಚಾರಣೆ ಕೂಡ ಆಗಿತ್ತು ನ್ಯಾಯಾಲಯದಲ್ಲಿ. ಜೀವನಾಂಶ ನೀಡುವ ಸಂಬಂಧ ವಿಚಾರಣೆಯಲ್ಲಿ ತೀರ್ಪು ತನ್ನ ಪರವಾಗಿ ಬಂದಿಲ್ಲ ಅಂತ ರೊಚ್ಚಿಗೆದ್ದಿದ್ದಾನೆ ಈ ಬಾಲಮುರುಗನ್. ಕುಡುಗೋಲನ್ನ ಜಡ್ಜ್ನತ್ತ ಎಸೆದಿದ್ದಾನೆ. ಈಗ ಈ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಆರೋಪಿ ಬಾಲಮುರುಗನ್ ಅನ್ನ ಪೊಲೀಸರು ಬಂಧನ ಮಾಡಿ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ಕುಡುಗೋಲಿನ ದೃಶ್ಯ ಏನಿದೆ, ಇದು ಕೋರ್ಟ್ನ ಒಳಭಾಗದಲ್ಲಿ ಎಸೆದಿರುವಂತಹ ಕುಡುಗೋಲಾಗಿದೆ. ಇನ್ನು ಅರೆಸ್ಟ್ ಆಗಿರುವಂತಹ ಅಂದ್ರೆ ಕೃತ್ಯವನ್ನ ಎಸಗಿದಂತಹ ಬಾಲಮುರುಗನ್ ಆತನೇ ಫೋಟೋದಲ್ಲಿ ನೋಡ್ತಾ ಇರೋದು. ಶ್ರೀ ವಿಲ್ಲಿಪುತ್ತೂರು ಅಲ್ಲಿ ನಡೆದಂಥ ಘಟನೆ ಇದು. ಯಾವತ್ತೂ ನಡೆದಿಲ್ಲ ಅಂತ ಕಾಣಿಸುತ್ತೆ. ಕೋರ್ಟ್ನ ಒಳಭಾಗದಲ್ಲಿ ಈ ಆಯುಧವನ್ನು ತರೋಕಾದ್ರೂ ಹೇಗೆ ಬಿಟ್ಟರು ಅನ್ನೋ ಸಹಜವಾದಂಥ ಪ್ರಶ್ನೆ ಇದೆ. ಆದರೆ ಜಡ್ಜ್ಗೆ, ನ್ಯಾಯಾಧೀಶರಿಗೆ ಇದರಿಂದ ಯಾವುದೇ ರೀತಿಯಾದಂತಹ ಗಾಯಗಳು ಅಥವಾ ಪ್ರಾಣಹಾನಿಯಾಗುವಂತಹ ಗಂಭೀರವಾದಂಥ ಗಾಯಗಳು ಆಗಿರುವಂಥ ಮಾಹಿತಿಗಳು, ವರದಿಗಳು ಯಾವುದೂ ಇನ್ನೂ ತಿಳಿದು ಬಂದಿಲ್ಲ.